ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ನ ಬಿಗ್ ಸೇವಿಂಗ್ ಡೇಸ್ ಈಗ 16ನೇ ತಾರೀಕಿಂದ ಡಿಸೆಂಬರ್ 21ನೇ ತಾರೀಕುವರೆಗೂ ನಡೀತಾ ಇದೆ. ಸೊ ಇದರಲ್ಲಿ ನೀವೇನಾದರೂ ಸ್ಮಾರ್ಟ್ ಫೋನನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ತುಂಬ ಸೇವಿಂಗ್ಸನ್ನು ಮಾಡ್ಕೊಬಹುದು ಹೊಸ ಸ್ಮಾರ್ಟ್ ಫೋನನ್ನು ಪರ್ಚೇಸ್ ಮಾಡೋದ್ರಲ್ಲಿ. ಸೊ ಈ ಒಂದು ಬಿಗ್ ಸೇವಿಂಗ್ ಡೇಸ್ನಲ್ಲಿ 10,000 ರೂಪಾಯಿಗಿನ ಒಳಗೆ ಏನೆಲ್ಲ ಸ್ಮಾರ್ಟ್ ಫೋನ್ ಇದೆ ಆ್ಯಂಡ್ 10,000ದಿಂದ 30,000 ರೂಪಾಯಿವರೆಗೆ ಮತ್ತು 30,000ದಿಂದ ಅಬೋವ್ ಸ್ಮಾರ್ಟ್ ಫೋನ್ಸ್ನಲ್ಲಿ ಯಾವ ಸ್ಮಾರ್ಟ್ ಫೋನ್ಸ್ನಲ್ಲಿ ಒಳ್ಳೆ ಆಫರ್ಸ್ ಅನ್ನ ಕೊಡ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ತಿಳಿಸ್ತೀನಿ. ಸೊ ಅದನ್ನ ನೋಡ್ಕೊಂಡು ನೀವು ನಿಮಗೆ ಬೇಕಾದ ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡ್ಕೊಬಹುದು ಆಫರ್ ನಲ್ಲಿ. ಇದು ಒಂದೇ ಸ್ಮಾರ್ಟ್ ಫೋನ್ ಬ್ರ್ಯಾಂಡಿಗೆ ಸೀಮಿತ ಅಲ್ಲದೆ ಇದರಲ್ಲಿ ಸುಮಾರು ಬ್ರ್ಯಾಂಡ್ಸ್ ಲೈಕ್ ವಿವೋ, ಸ್ಯಾಮ್ಸಂಗ್, ಓಪೋ, ಆಪಲ್, ರಿಯಲ್ಮಿ, ಸೊ ಇನ್ಫಿನಿಕ್ಸ್ ಈ ರೀತಿ ಎಲ್ಲಾ ತರಹದ ಸ್ಮಾರ್ಟ್ ಫೋನ್ಸ್ ನಲ್ಲೂ ನಮಗೆ ಆಫರ್ ಸಿಗ್ತಿದೆ. ಹಾಗೂ ಟಾಪ್ ಬ್ರ್ಯಾಂಡ್ಸ್ ನ ಹೊಸ ಹೊಸ ಸ್ಮಾರ್ಟ್ ಫೋನ್ಸ್ ಗಳು ಕೂಡ ಲಾಂಚ್ ಆಗಿದ್ದಾವೆ. ಮುಂದಕ್ಕೆ ನೋಡೋಣ. 30,000 ರೂಪಾಯಿಗಿನ ಜಾಸ್ತಿ ಇರುವ ಸ್ಮಾರ್ಟ್ ಫೋನ್ ನಲ್ಲಿ ನನ್ನ ಫಸ್ಟ್ ಪಿಕ್ ಅಂತ ನೋಡೋದಾದ್ರೆ ಐಫೋನ್ 13 ಅಂತಾನೆ ಹೇಳಬಹುದು. A15 ಬಯೋನಿಕ್ ಚಿಪ್ಸೆಟ್ ನ ಜೊತೆಗೆ ಬರ್ತಾ ಇದೆ. ಒಳ್ಳೆ ಒಂದು ಕ್ಯಾಮೆರಾ ಪರ್ಫಾರ್ಮೆನ್ಸ್ ಅನ್ನ ಹೊಂದಿದೆ. ಸೊ ಇದರ MRP ಅಂತ ನೋಡೋದಾದ್ರೆ 69,990 ರೂಪಾಯಿ ಇದೆ. ಸೊ ನಿಮಗೆ ಸ್ಪೆಷಲ್ ಡೀಲ್ ಪ್ರೈಸ್ ಆಗಿ 63,999 ರೂಪಾಯಿಗೆ ಇದು ಅವೈಲೇಬಲ್ ಇದೆ. ಸೊ ಬ್ಯಾಂಕ್ ಆಫರ್ ಸೇರಿಸ್ಕೊಂಡ್ರೆ ನಿಮಗೆ ಕೆಲವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಸ್ ನಲ್ಲಿ ನಿಮಗೆ 1000 ರೂಪೀಸ್ ವರೆಗೂ ಬ್ಯಾಂಕ್ ಆಫರ್ ಅನ್ನ ಕೊಡ್ತಿದ್ದಾರೆ. ಸೊ ಎಫೆಕ್ಟಿವ್ ಪ್ರೈಸ್ ಅಂತ ನೋಡೋದಾದ್ರೆ 62,999 ರೂಪಾಯಿಗೆ ಇದು ನಿಮಗೆ ಸಿಗಲಿದೆ. ಅದು ಮಾತ್ರ ಅಲ್ಲದೆ ಅಪ್ ಟು 21,500 ರೂಪಾಯಿವರೆಗೂ ಎಕ್ಸ್ಚೇಂಜ್ ಆಫರ್ಸ್ ಕೂಡ ಇದೆ ಕೆಲವೊಂದು ಬ್ರಾಂಡ್ಸ್ಗೆ. ಇಲ್ಲಪ್ಪ ನಾನು EMI ನಲ್ಲಿ ತಗೊಳ್ತೀನಿ ಅಂತ ನೋಡೋದಾದ್ರೆ ನಿಮಗೆ ತಿಂಗಳಿಗೆ 10,500 ರೂಪಾಯಿ ಕಟ್ಟೋ ಹಾಗೆ ನೋ ಕಾಸ್ಟ್ EMI ಆಫರ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ಇದನ್ನ ನೀವು ಟ್ರೈ ಮಾಡ್ಕೊಬಹುದು. ಇನ್ನು ಹೊಸದಾಗಿ ಲಾಂಚ್ ಆಗಿರೋ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ ಗೂಗಲ್ ಪಿಕ್ಸೆಲ್ 7 Pro. ಸೊ ಇದರಲ್ಲಿ ಗೂಗಲ್ ಟೆನ್ಸರ್ G2 ಚಿಪ್ಸೆಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಪ್ರೋ ಲೆವೆಲ್ ಕ್ಯಾಮ್ರಾ ಸಿಸ್ಟಮ್ ಅಂತಾನೆ ಹೇಳಬಹುದು. ಎಲ್ಲರೂ ಕ್ಯಾಮ್ರಾಗೋಸ್ಕರನೇ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಳ್ತಾರೆ. ಸೊ ಇದರ ಒಂದು ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 84,999 ರೂಪಾಯಿಗೆ ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ ನಿಮಗೆ 10,000 ರೂಪಾಯಿ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಸೊ ಎಫೆಕ್ಟಿವ್ ಪ್ರೈಸ್ 74,999 ರೂಪಾಯಿಗೆ ನೀವು ತಗೊಬಹುದು. ಎಕ್ಸ್ಚೇಂಜ್ ಆಫರ್ ಅಪ್ ಟು 25,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ನೋ ಕಾಸ್ಟ್ EMI ಬಂದ್ಬಿಟ್ಟು 12,500 ರೂಪಾಯಿಂದ ಶುರು ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಮೋಟೋ ಎಡ್ಜ್ 30 ಫ್ಯೂಷನ್ ಅಂತ. ಇದು ಸ್ನ್ಯಾಪ್ಡ್ರ್ಯಾಗನ್ 888+ ಪ್ರೊಸೆಸರ್ ನ ಜೊತೆಗೆ ಬರ್ತಾ ಇದೆ. ಸೊ ಇದರ MRP ಅಂತ ನೋಡೋದಾದ್ರೆ 49,999 ಇದೆ. ಆದ್ರೆ ಸ್ಪೆಷಲ್ ಡೀಲ್ ಪ್ರೈಸ್ ಆಗಿ ನಿಮಗೆ 39,999 ರೂಪಾಯಿಗೆ ಸಿಗಲಿದೆ. ಮತ್ತೆ ಬ್ಯಾಂಕ್ ಆಫರ್ ಅಂತ ನೋಡೋದಾದ್ರೆ ಅದರಲ್ಲೂ ನಿಮಗೆ 1,000 ರೂಪಾಯಿ ಡಿಸ್ಕೌಂಟ್ ಇದೆ. ಎಫೆಕ್ಟಿವ್ ಪ್ರೈಸ್ ನಿಮಗೆ 38,999. ಸೊ ಒಳ್ಳೆ ಡೀಲ್ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ನಿಮಗೆ ಎಕ್ಸ್ಚೇಂಜ್ ಆಫರ್ ಅಪ್ ಟು 20,500 ರೂಪಾಯಿವರೆಗೂ ಸಿಗ್ತಾ ಇದೆ. ನೀವು ಏನಾದರೂ ಹಳೆ ಸ್ಮಾರ್ಟ್ ಫೋನನ್ನು ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಅಂದರೆ ಒಂದೊಂದು ಸ್ಮಾರ್ಟ್ ಫೋನಿಗೂ ವೇರಿ ಆಗುತ್ತೆ. ಆ್ಯಂಡ್ ನೀವು EMI ನಲ್ಲಿ ತಗೊಳ್ತೀರಾ ಅಂದರೆ 7,475 ರೂಪಾಯಿಂದ ನೋ ಕಾಸ್ಟ್ EMI ಶುರು ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ ನೋಡೋದಾದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 3 5G ಅಂತ. ಸೊ ಇದೊಂದು ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಆಗಿದ್ದು ಕಾಂಪ್ಯಾಕ್ಟ್ ಆಗಿರುತ್ತೆ. ಮತ್ತೆ ಇದೊಂದು ವಾಟರ್ ರೆಸಿಸ್ಟೆಂಟ್ ಸ್ಮಾರ್ಟ್ ಫೋನ್ ಆಗಿದ್ದು ಸೊ ಇದು ಕೂಡ ಬೆಸ್ಟ್ ಆಗಿರುತ್ತೆ. ಇದರ ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 95,999 ರೂಪಾಯಿ ಇದರ ಒಂದು MRP ಪ್ರೈಸ್. ಆದ್ರೆ ನಿಮಗೆ ಡೀಲ್ ಪ್ರೈಸ್ ಆಗಿ 59,999 ರೂಪಾಯಿಗೆ ಸಿಗ್ತಾ ಇದೆ. ಮತ್ತೆ ಬ್ಯಾಂಕ್ ಆಫರ್ 4,000 ಸಿಗ್ತಾ ಇದೆ. ಸೊ ನಿಮಗೆ ಎಫೆಕ್ಟಿವ್ ಪ್ರೈಸ್ ಅಂತ ನೋಡೋದಾದ್ರೆ 55,999 ರೂಪಾಯಿಗೆ ಇದು ನಿಮಗೆ ಸಿಗತ್ತೆ. ಇನ್ನು 22,500 ರೂಪಾಯಿವರೆಗೂ ಒಂದು ಎಕ್ಸ್ಚೇಂಜ್ ಆಫರ್ ಅನ್ನ ಕೊಡ್ತಿದ್ದಾರೆ ನೀವೇನಾದ್ರೂ ಹಳೆ ಸ್ಮಾರ್ಟ್ ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡುವಾಗ. ಹಾಗೂ ನೋ ಕಾಸ್ಟ್ EMI ಅಂತ ನೋಡೋದಾದ್ರೆ ತಿಂಗಳಿಗೆ ನೀವು 9,334 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೊಬಹುದು. ಇದು ನೋ ಕಾಸ್ಟ್ EMI ಆಗಿರುತ್ತೆ. ಇನ್ನು 20,000ರಿಂದ 30,000 ರೂಪಾಯಿ ಒಳಗಡೆ ಇರುವ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ ನನ್ನ ಫಸ್ಟ್ ಪಿಕ್ ನಥಿಂಗ್ ಫೋನ್ 1 ಅಂತ. ಸೊ ಇದರಲ್ಲಿ ಒಂದು ಗ್ಲಿಫ್ ಇಂಟರ್ಫೇಸ್ ಅನ್ನ ಕೊಟ್ಟಿದ್ದಾರೆ. 120 Hz ನ AMOLED ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬಹುದು. ಇದರ ಒಂದು ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 37,999 ರೂಪಾಯಿ MRP ಪ್ರೈಸ್ ಇದೆ. ಡೀಲ್ ಪ್ರೈಸ್ ಆಗಿ 27,499 ರೂಪಾಯಿಗೆ ಸಿಗ್ತಾ ಇದೆ. ಒಳ್ಳೆ ಆಫರ್ ಅಂತಾನೆ ಹೇಳ್ಬಹುದು. ವಿತ್ ಬ್ಯಾಂಕ್ ಆಫರ್ 1,500 ರೂಪೀಸ್ ವರೆಗೂ ಕೊಡ್ತಿದ್ದಾರೆ. ಸೊ ಟೋಟಲ್ ಆಗಿ ಬ್ಯಾಂಕ್ ಆಫರ್ ಎಲ್ಲ ಅಪ್ಲೈ ಮಾಡಿ ನಿಮಗೆ 25,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ನಿಮ್ಮ ಕೈಯಲ್ಲಿರುತ್ತೆ. ಆಲ್ಸೋ ಎಕ್ಸ್ಚೇಂಜ್ ಆಫರ್ ಅಪ್ ಟು 20,000 ವರೆಗೂ ಕೊಡ್ತಾ ಇದ್ದಾರೆ. ಇನ್ನು EMI ನೋ ಕಾಸ್ಟ್ EMI ಅಂತ ನೋಡೋದಾದ್ರೆ ನಿಮಗೆ 4,334 ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಿದೆ ತಿಂಗಳಿಗೆ. ನೆಕ್ಸ್ಟ್ ಮೋಟೋರೋಲಾ ಎಡ್ಜ್ 30 5G. ಇದರಲ್ಲಿ 144 Hz ನ ಒಂದು AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಡುವಲ್ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸ್ವಲ್ಪ ತಿನ್ನಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬಹುದು. ಇದರ ಒಂದು MRP ಅಂತ ನೋಡೋದಾದ್ರೆ 30,999 ರೂಪಾಯಿ. ಸ್ಪೆಷಲ್ ಡೀಲ್ ಪ್ರೈಸ್ ಆಗಿ ನಿಮಗೆ 22,999 ರೂಪಾಯಿಗೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ ನಿಮಗೆ ₹1000 ಆಫ್ ಇದೆ. ನಿಮಗೆ ಎಫೆಕ್ಟಿವ್ ಪ್ರೈಸ್ ಆಗಿ 21,999 ರೂಪಾಯಿಗೆ ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ 20,000 ವರೆಗೂ ನಿಮಗೆ ಎಕ್ಸ್ಚೇಂಜ್
ಆಫರ್ ನಲ್ಲಿ ಇದು ಅವೈಲೇಬಲ್ ಇದೆ. ಮತ್ತೆ ನೀವು ತಿಂಗಳಿಗೆ 3667 ರೂಪಾಯಿನ ಒಂದು ನೋ ಕಾಸ್ಟ್ EMI ನಲ್ಲೂ ಕೂಡ ಸ್ಮಾರ್ಟ್ ಫೋನ್ ಅನ್ನ ಪರ್ಚೇಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ ರಿಯಲ್ಮಿ GT2 ಅಂತ. ಸೊ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 888 ಪ್ರೊಸೆಸರ್ ನ ಜೊತೆಗೆ ಬರ್ತಾ ಇದೆ. 50 ಮೆಗಾ ಪಿಕ್ಸೆಲ್ ನ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನ ಜೊತೆಗೆ ಬರ್ತಾ ಇದೆ. ಒಳ್ಳೆ ಕ್ಯಾಮ್ರಾ ಅಂತಾನೆ ಹೇಳ್ಬಹುದು. ಇದರ ಒಂದು ಪ್ರೈಸ್ ರೇಂಜ್ MRP 39,999 ಇದೆ. ನಿಮಗೆ ಎಫೆಕ್ಟಿವ್ ಪ್ರೈಸ್ ಆಗಿ 28,999 ರೂಪಾಯಿಗೆ ಇದು ಅವೈಲೇಬಲ್ ಇದೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 20,500 ರೂಪಾಯಿವರೆಗೆ ಇರುತ್ತೆ. ಹಾಗೂ ನೋ ಕಾಸ್ಟ್ EMI 4,834 ರೂಪಾಯಿಂದ ಶುರು ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ Oppo Reno 8 5G ಅಂತ. ಸೊ ಇದರಲ್ಲಿ ನಿಮಗೆ 80 ವಾಟ್ ನ ಸೂಪರ್ ಹುಕ್ ಚಾರ್ಜಿಂಗ್ ನ ಜೊತೆಗೆ ಬರ್ತಾ ಇದೆ. MediaTek ನ Dimensity 1300 ನ ಜೊತೆಗೆ ಬರ್ತಾ ಇದೆ. ಒಳ್ಳೆ ಒಂದು ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಒಳ್ಳೆ ಒಂದು ಕ್ಯಾಮ್ರಾ ನ ಜೊತೆಗೆ ಬರ್ತಾ ಇದೆ. ಸೊ ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ MRP 38,999, ನಿಮಗೆ ಡೀಲ್ ಪ್ರೈಸ್ ಅಂತ ನೋಡೋದಾದ್ರೆ 29,999. ಬ್ಯಾಂಕ್ ಆಫರ್ ಮತ್ತು ಪ್ರೀಪೇಯ್ಡ್ ಆಫರ್ ಅಂತ ನೋಡೋದಾದ್ರೆ 3,100 ರೂಪಾಯಿ ನಿಮಗೆ ಡಿಸ್ಕೌಂಟ್ ಹೋಗುತ್ತೆ. ಎಫೆಕ್ಟಿವ್ ಪ್ರೈಸ್ 25,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಬಹುದು. ಎಕ್ಸ್ಚೇಂಜ್ ಆಫರ್ ಸೇಮ್ ಹಾಗೆ 20,500 ರೂಪಾಯಿವರೆಗೆ ಎಕ್ಸ್ಚೇಂಜ್ ಆಫರ್ ಇದೆ. ನೋ ಕಾಸ್ಟ್ EMI ಕೂಡ 4,334 ರೂಪಾಯಿಂದ ತಿಂಗಳಿಗೆ ನೋ ಕಾಸ್ಟ್ EMI ಶುರು ಆಗ್ತಾ ಇದೆ. ಇನ್ನು 15,000 ರೂಪಾಯಿಂದ 20,000 ರೂಪಾಯಿ ಒಳಗಡೆ ಇರುವ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ ಫಸ್ಟ್ ಸ್ಮಾರ್ಟ್ ಫೋನ್ Poco X4 5G ಅಂತ. ಸ್ನ್ಯಾಪ್ಡ್ರಾಗನ್ 695 5G ನ ಪ್ರೊಸೆಸರ್ ನ ಜೊತೆಗೆ ಬರ್ತಾ ಇದೆ. 5000 mAh ಬ್ಯಾಟರಿ ಇದೆ. 67 ವಾಟ್ಸ್ ನ ಸೋನಿಕ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ ಒಳ್ಳೆ ಆಫರ್ ನಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಪ್ರೈಸ್ ಅಂತ ನೋಡೋದಾದ್ರೆ MRP 22,999, ಡೀಲ್ ಪ್ರೈಸ್ ಅಂತ ನೋಡೋದಾದ್ರೆ 15,999 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಹಾಗೂ 1,500 ರೂಪಾಯಿನ ಬ್ಯಾಂಕ್ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಎಫೆಕ್ಟಿವ್ ಪ್ರೈಸ್ ನಿಮಗೆ 14,499 ರೂಪಾಯಿಗೆ ಸಿಗಬಹುದು. ಎಕ್ಸ್ಚೇಂಜ್ ಆಫರ್ ಅಪ್ ಟು 14,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಮಂತ್ಲಿ EMI ಅಂತ ನೋಡೋದಾದ್ರೆ 2,799 ರೂಪಾಯಿಂದ ನೋ ಕಾಸ್ಟ್ EMI ಶುರು ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ Vivo T1 5G ಅಂತ. ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 695 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಸ್ಲಿಮ್ಮೆಸ್ಟ್ 5G ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಪ್ರೈಸ್ ಅಂತ ನೋಡೋದಾದ್ರೆ 19,900 ರೂಪಾಯಿ MRP ಪ್ರೈಸ್ ಇದೆ. ನಿಮಗೆ ಡೀಲ್ ಪ್ರೈಸ್ ಆಗಿ 15,990 ರೂಪಾಯಿಗೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ 500 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಸೊ ಎಫೆಕ್ಟಿವ್ ಪ್ರೈಸ್ ಆಗಿ ನೀವು 15,499 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಬಹುದು. ಎಕ್ಸ್ಚೇಂಜ್ ಆಫರ್ ಅಪ್ ಟು 14,000 ವರೆಗೂ ಕೊಡ್ತಿದ್ದಾರೆ. ಮಂತ್ಲಿ EMI 2,584 ರೂಪಾಯಿಂದ ಶುರು ಆಗ್ತಾ ಇದೆ. ಇನ್ನು ನೆಕ್ಸ್ಟ್ Infinix Note 12 Pro 5G. ಸೊ ಇದರಲ್ಲಿ 108 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಕೊಡ್ತಿದ್ದಾರೆ. Dimensity 810 ನ ಒಂದು 5G ಪ್ರೊಸೆಸರ್ ನ ಜೊತೆಗೆ ಬರ್ತಾ ಇದೆ. ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ MRP 24,999 ರೂಪಾಯಿ ಅಂತ ಇಟ್ಟಿದ್ದಾರೆ. ಸ್ಪೆಷಲ್ ಡೀಲ್ ಪ್ರೈಸ್ ನಿಮಗೆ 16,999 ರೂಪಾಯಿ. ಬ್ಯಾಂಕ್ ಆಫರ್ ಮತ್ತು ಪ್ರೀಪೇಯ್ಡ್ ಅಂತ ನೋಡೋದಾದ್ರೆ 1,300 ರೂಪಾಯಿವರೆಗೂ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಸೊ ಟೋಟಲ್ ಎಫೆಕ್ಟಿವ್ ಪ್ರೈಸ್ ಅಂತ ನೋಡೋದಾದ್ರೆ 14,899 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಅವೈಲೇಬಲ್ ಇದೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 14,800 ರೂಪಾಯಿವರೆಗೆ ಇದೆ. ಮಂತ್ಲಿ EMI ಅಂತ ನೋಡೋದಾದ್ರೆ 2,994 ರೂಪಾಯಿಯಿಂದ ನೋ ಕಾಸ್ಟ್ EMI ಇದೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ Realme 9 Pro 5G ಅಂತ. ಸೊ ಇದರಲ್ಲಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ 695 ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. 64 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್. ಹಾಗೂ ಇದೊಂದು 20,000 ರೂಪಾಯಿ ಒಳಗಡೆ ಆಲ್ ರೌಂಡರ್ಸ್ 5G ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಸೊ ಇದರ ಒಂದು ಪ್ರೈಸ್ ರೇಂಜ್ ಅಂತ ನೋಡೋದಾದ್ರೆ 21,999 MRP ಅನ್ನ ಕೊಟ್ಟಿದ್ದಾರೆ. ಎಫೆಕ್ಟಿವ್ ಪ್ರೈಸ್ ನಿಮಗೆ 18,999 ರೂಪಾಯಿಗೆ ಸಿಗ್ತಾ ಇದೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 14,800 ರೂಪಾಯಿಂದ ಇದೆ. ಮಂತ್ಲಿ EMI ಅಂತ ನೋಡೋದಾದ್ರೆ 3,642 ರೂಪಾಯಿ ನೋ ಕಾಸ್ಟ್ EMI ಇದೆ. ಇನ್ನು 10ರಿಂದ 15,000 ರೂಪಾಯಿವರೆಗೂ ಇರೋ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ Vivo T1 44W ಅಂತ. ಇದರಲ್ಲಿ ನಿಮಗೆ 44 ವಾಟ್ಸ್ ನ ಫ್ಲಾಶ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. 6.44 ಇಂಚ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನ ಜೊತೆಗೆ ಬರ್ತಾ ಇದೆ. ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ MRP 19,999 ರೂಪಾಯಿ. ಡೀಲ್ ಪ್ರೈಸ್ ಆಗಿ ನಿಮಗೆ 14,499 ರೂಪಾಯಿಗೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ 1,000 ರೂಪೀಸ್ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಎಫೆಕ್ಟಿವ್ ಪ್ರೈಸ್ ಅಂತ ನೋಡೋದಾದ್ರೆ 13,499 ರೂಪಾಯಿಗೆ ಸಿಗುತ್ತೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 12,000 ರೂಪಾಯಿವರೆಗೂ ಕೊಡ್ತಿದ್ದಾರೆ. ನೋ ಕಾಸ್ಟ್ EMI ನಿಮಗೆ ತಿಂಗಳಿಗೆ 2,250 ರೂಪಾಯಿಂದ ಕಟ್ಕೊಂಡು ಹೋಗ್ಬೋದು. ಇದೊಂದು ನೋ ಕಾಸ್ಟ್ EMI ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ Realme 9i 5G ಅಂತ. ಇದರಲ್ಲಿ ನಿಮಗೆ MediaTek ನ Dimensity 810 5G ಪ್ರೊಸೆಸರ್ ಅನ್ನು ಕೊಡ್ತಾ ಇದೆ. ಇದರ ಒಂದು MRP ಅಂತ ನೋಡೋದಾದ್ರೆ 17,999 ರೂಪಾಯಿ. ಎಫೆಕ್ಟಿವ್ ಪ್ರೈಸ್ ಆಗಿ ನಿಮಗೆ 14,999 ರೂಪಾಯಿಗೆ ಸಿಗ್ತಾ ಇದೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 11,500 ರೂಪಾಯಿವರೆಗೂ ಇದೆ. ಹಾಗೂ ನೋ ಕಾಸ್ಟ್ EMI 2,500 ರೂಪಾಯಿಂದ ತಿಂಗಳಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ Poco M4 Pro AMOLED. ಇದರಲ್ಲಿ 6.43 ಇಂಚ್ ನ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಅನ್ನು ಕೊಟ್ಟಿದ್ದಾರೆ ವಿತ್ 90 Hz ಡಿಸ್ಪ್ಲೇ.
64 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. ಇದರ ಒಂದು MRP ಅಂತ ನೋಡೋದಾದ್ರೆ 17,999 ರೂಪಾಯಿ. ಡೀಲ್ ಪ್ರೈಸ್ ಆಗಿ ನಿಮಗೆ 10,999 ರೂಪಾಯಿ. ಸೂಪರ್ ಅಲ್ವಾ? ಹಾಗೂ ಬ್ಯಾಂಕ್ ಆಫರ್ ಅಂತ ನೋಡೋದಾದ್ರೆ ನಿಮಗೆ 1,000 ರೂಪಾಯಿವರೆಗೂ ಬ್ಯಾಂಕ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಫೆಕ್ಟಿವ್ ಪ್ರೈಸ್ 9,999 ರೂಪಾಯಿಗೆ ಸಿಗ್ತಾ ಇದೆ. ಸ್ಪೆಷಲ್ ಡೀಲ್ ಅಂತಾನೆ ಹೇಳಬಹುದು. ಎಕ್ಸ್ಚೇಂಜ್ ಆಫರ್ ಅಪ್ ಟು 10,000 ರೂಪಾಯಿವರೆಗೂ ಇದೆ. ಮತ್ತೆ EMI ಸ್ಟಾರ್ಟಿಂಗ್ ನಿಮಗೆ 1,917 ರೂಪಾಯಿಂದ ಇದೆ. ಸೊ ಡೀಲಿಂಗ್ ಚೆನ್ನಾಗಿದೆ, ತಗೊಳ್ಳೋದಿದ್ರೆ ನೀವು ತಗೊಬಹುದು. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ Oppo K10 ಅಂತ. ಸೊ ಇದರಲ್ಲಿ 90 Hz ನ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ನ AI ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ MRP 18,999, ನಿಮಗೆ ಎಫೆಕ್ಟಿವ್ ಪ್ರೈಸ್ ಆಗಿ 12,990 ರೂಪಾಯಿಗೆ ಸಿಗ್ತಾ ಇದೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 11,700 ರೂಪಾಯಿವರೆಗೂ ಇದೆ. ನೋ ಕಾಸ್ಟ್ EMI 2,166ರಿಂದ ಶುರು ಆಗ್ತಾ ಇದೆ. ಇನ್ನು 10,000 ಒಳಗಡೆ ಇರುವ ಸ್ಮಾರ್ಟ್ ಫೋನ್ ಪಿಕ್ಸ್ ಅಂತ ನೋಡೋದಾದ್ರೆ ಇನ್ಫಿನಿಕ್ಸ್ ಹಾಟ್ 12 ಅಂತ. ಇದರಲ್ಲಿ ನಿಮಗೆ 6,000 mAh ನ ಒಂದು ದೊಡ್ಡ ಬ್ಯಾಟರಿ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ನ AI ಟ್ರಿಪಲ್ ಕ್ಯಾಮ್ರಾ ಸೆಟಪ್. ಇದರ ಒಂದು MRP ಅಂತ ನೋಡೋದಾದ್ರೆ 12,999 ರೂಪಾಯಿ. ಮತ್ತೆ ನಿಮಗೆ ಸ್ಪೆಷಲ್ ಡೀಲ್ ಪ್ರೈಸ್ ಆಗಿ 8,899 ರೂಪಾಯಿಗೆ ಸಿಗ್ತಾ ಇದೆ. ಬ್ಯಾಂಕ್ ಮತ್ತು ಪ್ರೀಪೇಡ್ ಆಫರ್ 1,400 ರೂಪೀಸ್ ವರೆಗೂ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಎಫೆಕ್ಟಿವ್ ಪ್ರೈಸ್ ಆಗಿ 7,499 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ. ಸೂಪರ್ ಡೀಲ್ ಅಂತಾನೆ ಹೇಳ್ಬಹುದು. ಎಕ್ಸ್ಚೇಂಜ್ ಆಫರ್ ಅಪ್ ಟು ನಿಮಗೆ 7,000 ರೂಪಾಯಿವರೆಗೂ ಕೊಡ್ತಿದ್ದಾರೆ. ನೋ ಕಾಸ್ಟ್ EMI 1,486 ರೂಪಾಯಿಂದ ನೋ ಕಾಸ್ಟ್ EMI ಇದೆ. ಸೊ ಸೂಪರ್ ಡೀಲ್ ಅಂತಾನೆ ಹೇಳ್ಬಹುದು. ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ತಗೊಬಹುದು. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ Poco C31 ಅಂತ 5000 mAh ಬ್ಯಾಟರಿನ ಜೊತೆಗೆ ಬರ್ತಾ ಇದೆ. 13 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್. ಮತ್ತು ಇದರ ಪ್ರೈಸ್ ಅಂತ ನೋಡೋದಾದ್ರೆ 10,999 MRP ಅನ್ನ ಕೊಟ್ಟಿದ್ದಾರೆ. ಎಫೆಕ್ಟಿವ್ ಪ್ರೈಸ್ ಆಗಿ 6,499 ರೂಪಾಯಿಗೆ ಅವೈಲಬಿಲಿಟಿ ಇದೆ. ಸೊ 6,000 ವರೆಗೂ ನಿಮಗೆ ಎಕ್ಸ್ಚೇಂಜ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ EMI 1,084ರಿಂದ ಮಂತ್ಲಿ EMI ನೋ ಕಾಸ್ಟ್ EMI ಶುರು ಆಗುತ್ತೆ. ಇನ್ನು ನೆಕ್ಸ್ಟ್ Motorola E40 90 Hz ನ ರಿಫ್ರೆಶ್ ರೇಟ್ ಇರುವ ಒಂದು ಡಿಸ್ಪ್ಲೇ ನ ಜೊತೆಗೆ ಬರ್ತಾ ಇದೆ. 48 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನ ಜೊತೆಗೆ ಬರ್ತಾ ಇದೆ. ಸೊ ಇದರ ಒಂದು MRP ಅಂತ ನೋಡೋದಾದ್ರೆ 10,999, ಡೀಲ್ ಪ್ರೈಸ್ ಆಗಿ ನಿಮಗೆ 7,999 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಆಫರ್ 750 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಸೊ ಎಫೆಕ್ಟಿವ್ ಪ್ರೈಸ್ ಅಂತ ನೋಡೋದಾದ್ರೆ 7,249 ರೂಪಾಯಿಗೆ ಸಿಗುತ್ತೆ. ಸೊ ಬೆಸ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಎಕ್ಸ್ಚೇಂಜ್ ಅಪ್ ಟು ನಿಮಗೆ 7,000 ವರೆಗೂ ಕೊಡ್ತಿದ್ದಾರೆ. ಸೂಪರ್. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ Redmi 10 ಅಂತ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 680 ಪ್ರೊಸೆಸರ್ ನ ಜೊತೆಗೆ ಬರ್ತಾ ಇದೆ. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಒಳ್ಳೆ ಒಂದು ಪ್ರೊಸೆಸರ್ ಬರ್ತಾ ಇದೆ. ಬಿಡಕ್ ಹೋಗ್ಬೇಡಿ. 6,000 mAh ನ ಒಂದು ಬ್ಯಾಟರಿ ಸೂಪರ್ ಆಗಿರುತ್ತೆ. ಹಾಗೂ MRP ಅನ್ನ ನೋಡೋದಾದ್ರೆ 14,999 ರೂಪಾಯಿ. ಸ್ಪೆಷಲ್ ಡೀಲ್ ಪ್ರೈಸ್ ಅಂತ ನೋಡೋದಾದ್ರೆ 9,499 ರೂಪಾಯಿ. ಬ್ಯಾಂಕ್ ಆಫರ್ ನಿಮಗೆ 1,000 ರೂಪಾಯಿವರೆಗೂ ಸಿಗ್ತಾ ಇದೆ. ಒಳ್ಳೆ ಒಂದು ವಿಷಯ. ಎಫೆಕ್ಟಿವ್ ಪ್ರೈಸ್ ನಿಮಗೆ 8,499 ರೂಪಾಯಿಗೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು 8,000 ರೂಪಾಯಿವರೆಗೆ ಇರುತ್ತೆ. EMI 1,629 ರೂಪಾಯಿಂದ ಮಂತ್ಲಿ EMI ಶುರುವಾಗುತ್ತೆ. ಬಜೆಟ್ ವೈಸ್ ಯಾವ ಸ್ಮಾರ್ಟ್ ಫೋನ್ ನಲ್ಲಿ ಒಳ್ಳೆ ಆಫರ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೊಸದಾಗಿ ಲಾಂಚ್ ಆದ ಸ್ಮಾರ್ಟ್ ಫೋನ್ಸ್ ಆಫರ್ಸ್ ಅಂತ ನೋಡೋದಾದ್ರೆ ಗೂಗಲ್ ಪಿಕ್ಸೆಲ್ 7 ಅಂತ. ಸೊ ಇದರಲ್ಲಿ ಗೂಗಲ್ ನ ಟೆನ್ಸರ್ G2 ಅನ್ನೋ ಒಂದು ಒಳ್ಳೆ ಒಂದು ಚಿಪ್ಸೆಟ್ ಇದೆ. ಫೋಟೋಗ್ರಾಫರ್ಸ್ಗಂತೂ ಸೂಪರ್ ಆಗಿರುತ್ತೆ. ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ ಡೀಲ್ ಪ್ರೈಸ್ 59,999 ರೂಪಾಯಿಗಿದೆ. ಇದರಲ್ಲಿ ಬ್ಯಾಂಕ್ ಆಫರ್ 7,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಎಫೆಕ್ಟಿವ್ ಪ್ರೈಸ್ ಆಗಿ ನಿಮಗೆ 12,999 ರೂಪಾಯಿ ಇರುತ್ತೆ. ಎಕ್ಸ್ಚೇಂಜ್ ಆಫರ್ ಅಂತ ನೋಡೋದಾದ್ರೆ ಅಪ್ ಟು 20,500 ರೂಪಾಯಿವರೆಗೂ ಇರುತ್ತೆ. ಹಾಗೂ ನೋ ಕಾಸ್ಟ್ EMI 8,834 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಗೂಗಲ್ ಪಿಕ್ಸೆಲ್ 7 Pro. ಸೊ ಇದು ಕೂಡ ಫೋಟೋಗ್ರಾಫರ್ಸ್ಗೆ ಸಕ್ಕದಾಗಿರುತ್ತೆ. ಇದರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ 84,999 ರೂಪಾಯಿ ಡೀಲ್ ಪ್ರೈಸ್. ಬ್ಯಾಂಕ್ ಆಫರ್ ನಿಮಗೆ 10,000 ರೂಪಾಯಿ ಇರುತ್ತೆ. ಸೊ ಎಫೆಕ್ಟಿವ್ ಪ್ರೈಸ್ 79,999 ರೂಪಾಯಿ. ಸೊ ಎಕ್ಸ್ಚೇಂಜ್ ಆಫರ್ ಅಪ್ ಟು 25,000 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ನೋ ಕಾಸ್ಟ್ EMI 12,500 ರೂಪಾಯಿಂದ ಮಂತ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು 10,000 ರೂಪಾಯಿ ಒಳಗಡೆ ಅಂತ ನೋಡೋದಾದ್ರೆ ಇನ್ಫಿನಿಕ್ಸ್ ಹಾಟ್ 20 ಪ್ಲೇ ಅಂತ 6.82 ಇಂಚ್ ನ HD ಪ್ಲಸ್ ಡಿಸ್ಪ್ಲೇ ನ ಜೊತೆಗೆ ಬರ್ತಾ ಇದೆ. 6,000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಸೊ 10,000 ರೂಪಾಯಿ ಒಳಗಡೆ ಒಂದು ಬಜೆಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬಹುದು. MRP ಅಂತ ನೋಡೋದಾದ್ರೆ 11,999 ರೂಪಾಯಿ. ಡೀಲ್ ಪ್ರೈಸ್ 899 ರೂಪಾಯಿಗೆ ಕೊಡ್ತಿದ್ದಾರೆ. ಬ್ಯಾಂಕ್ ಆಫರ್ ಅಂತ ನೋಡೋದಾದ್ರೆ 750 ರೂಪಾಯಿ. ಸೊ ಎಫೆಕ್ಟಿವ್ ಪ್ರೈಸ್ ಅಂತ ನೋಡೋದಾದ್ರೆ 8,249 ರೂಪಾಯಿಗೆ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗ್ತಿದೆ. ಎಕ್ಸ್ಚೇಂಜ್ ಆಫರ್ ಅಪ್ ಟು
7,700 ಕೊಡ್ತಿದ್ದಾರೆ. ನೋ ಕಾಸ್ಟ್ EMI 1,500 ಮಂತ್ಲಿ ಇದೆ. ಇನ್ನು ಇನ್ಫಿನಿಕ್ಸ್ ಹಾಟ್ 20 5G ವೇರಿಯಂಟ್ ಅನ್ನ ನೋಡೋದಾದ್ರೆ ಸೊ 10,000 ರೇಂಜ್ ಅಲ್ಲಿ ಒಂದು 5G ಸ್ಮಾರ್ಟ್ ಫೋನ್ ನಿಮಗೆ ಸಿಗ್ತಿದೆ ಅಂತಾನೆ ಹೇಳ್ಬಹುದು. ಇನ್ನು ಇದರ MRP ಅನ್ನ ನೋಡೋದಾದ್ರೆ 17,999 ಇಟ್ಟಿದ್ದಾರೆ. ಡೀಲ್ ಪ್ರೈಸ್ ನಮಗೆ 11,999 ಸಿಗುತ್ತೆ. ಅದರಲ್ಲಿ ಬ್ಯಾಂಕ್ ಆಫರ್ ಕೂಡ 1,000 ರೂಪೀಸ್ ಇರುತ್ತೆ. ಸೊ ಎಫೆಕ್ಟಿವ್ ಪ್ರೈಸ್ 10,999. ಸೊ ಒಳ್ಳೆ ಒಂದು ಡೀಲ್ ಅಂತಾನೆ ಹೇಳ್ಬಹುದು. 10,500 ಎಕ್ಸ್ಚೇಂಜ್ ಆಫರ್ ಇದೆ. ನೋ ಕಾಸ್ಟ್ EMI 2,000 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಅಂತ ನೋಡೋದಾದ್ರೆ ರಿಯಲ್ಮಿ 10 Pro 5G ಅಂತ. ಇದೊಂದು ಆಲ್ ರೌಂಡರ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಗೇಮಿಂಗ್ ಇರಬಹುದು, 5G ನೆಟ್ವರ್ಕ್ ಸಪೋರ್ಟ್ ಇರಬಹುದು, ಕ್ಯಾಮ್ರಾ ಇರಬಹುದು. ಸೊ ಸಖತ್ತಾಗಿದೆ. ಸೊ ಇದರ ಒಂದು MRP ನೋಡೋದಾದ್ರೆ 27,999. ಎಫೆಕ್ಟಿವ್ ಪ್ರೈಸ್ ಆಗಿ 24,999 ರೂಪಾಯಿಗೆ ಇದು ಅವೈಲಬಿಲಿಟಿ ಇದೆ. EMI ಬಂದು 4,792 ರೂಪಾಯಿಂದ ಮಂತ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಈ ಒಂದು ಫ್ಲಿಪ್ಕಾರ್ಟ್ ನ ಬಿಗ್ ಸೇವಿಂಗ್ ಡೇ ಸೇಲ್ ನಲ್ಲಿ ನಿಮಗೆ ಒಂದು ಅಫೋರ್ಡಬಿಲಿಟಿ ಆಪ್ಷನ್ ಅನ್ನ ಕೊಡ್ತಿದ್ದಾರೆ. ಏನಂದ್ರೆ ನಿಮಗೆ ಸೆಲೆಕ್ಟೆಡ್ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ನಲ್ಲಿ ಅಪ್ ಟು 10% ವರೆಗೂ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಇದು ತುಂಬಾನೇ ಒಳ್ಳೆ ವಿಷಯ ಅಂತಾನೆ ಹೇಳಬಹುದು. ಇನ್ನು ಫ್ಲಿಪ್ಕಾರ್ಟ್ ನ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಲ್ಲಿ ನಿಮಗೆ ಒಳ್ಳೆ ಒಂದು ವ್ಯಾಲ್ಯೂ ಅನ್ನು ಕೊಡ್ತಿದ್ದಾರೆ. ಸೊ ಆಪ್ ಬೇಸ್ಡ್ ಡಯಾಗ್ನೋಸ್ಟಿಕ್ ಅನ್ನ ಮಾಡ್ತಾರೆ. ಸೊ ನಿಮ್ಮ ಫೋನ್ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟು ವ್ಯಾಲ್ಯೂಗೆ ಅವ್ರು ತಗೊಳ್ತಾರೆ. ಅಪ್ ಟು 25,000 ವರೆಗೂ ಎಕ್ಸ್ಚೇಂಜ್ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು. ಅದು ಮಾತ್ರ ಅಲ್ಲದೆ ಎಕ್ಸ್ಚೇಂಜ್ ಡಿಸ್ಕೌಂಟ್ ಅಂತ ಅಪ್ ಟು 8,000 ರೂಪಾಯಿ ವರೆಗೂ ನಿಮಗೆ ಸಿಗುತ್ತೆ. ಎಕ್ಸ್ಟ್ರಾ ಅಡಿಷನಲ್ ಆಫರ್ ಆಗಿ ಕೊಡ್ತಾ ಇದ್ದಾರೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಇನ್ನು ಫ್ಲಿಪ್ಕಾರ್ಟ್ ನ ನೋ ಕಾಸ್ಟ್ EMI ಆಪ್ಷನ್ ನ ಮುಖಾಂತರವಾಗಿ ನಿಮಗೆ 0% ಇಂಟ್ರೆಸ್ಟ್ ನಲ್ಲಿ ಮತ್ತು 0% ಯಾವುದೇ ಪ್ರೊಸೆಸಿಂಗ್ ಫೀ ಇಲ್ಲದೆ ನೀವು ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ Oppo K40 ಅನ್ನ ಪರ್ಚೇಸ್ ಮಾಡೋದಾದ್ರೆ ಈ ಒಂದು ನೋ ಕಾಸ್ಟ್ EMI ನಲ್ಲಿ ಅದರ ಪರ್ ಡೇ ವೆಚ್ಚ ಎಷ್ಟಿರಬಹುದು ಅಂತ ನೋಡೋದಾದ್ರೆ ಬರೀ 78 ರೂಪಾಯಿ. ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 FE 5G ಅನ್ನ ತಗೊಂಡ್ರೆ ಪರ್ ಡೇ ಒಂದು ಫೋನಿಗೆ ಕೊಡಬೇಕಾದ ದುಡ್ಡು ಎಷ್ಟು ಅಂತ ನೋಡೋದಾದ್ರೆ 150 ರೂಪಾಯಿ. ಸೊ ಈ ರೀತಿ ನೋ ಕಾಸ್ಟ್ EMI ಅನ್ನ ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಯಾವಾಗ ಸ್ಯಾಲರಿ ಬರುತ್ತೋ ಅವಾಗ ಕಟ್ಕೊಂಡು ಆರಾಮಾಗಿ ಹೋಗ್ತಾ ಇರಬಹುದು. ಅಂಡ್ ಆಲ್ಸೋ ಫ್ಲಿಪ್ಕಾರ್ಟ್ EMI ಆಪ್ಷನ್ ಅನ್ನ ನೀವು ತಗೊಂಡ್ರೆ ಅದರಲ್ಲೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ನೀವು UPI ಟ್ರಾನ್ಸಾಕ್ಷನ್ ಅನ್ನ ಮಾಡ್ತೀರಾ ಅಂದ್ರೂ ಕೂಡ ನೀವು ಏನಾದ್ರೂ ಸ್ಮಾರ್ಟ್ ಫೋನ್ ಅನ್ನ 12,000 ರೂಪಾಯಿ ಒಳಗಡೆ ತಗೊಳ್ಳೋದಾದ್ರೆ ನಿಮಗೆ ಅಪ್ ಟು 500 ರೂಪಾಯಿ ವರೆಗೂ ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಿದ್ದಾರೆ. ಇದು ತುಂಬಾ ಒಳ್ಳೆ ವಿಷಯ. ಇನ್ನು ಫ್ಲಿಪ್ಕಾರ್ಟ್ ನ ಸ್ಕ್ರೀನ್ ಡ್ಯಾಮೇಜ್ ಪ್ರೊಟೆಕ್ಷನ್ ಅಂತ ಇದೆ. ಸೊ ಅದರಲ್ಲಿ ಸ್ಟಾರ್ಟಿಂಗ್ ನಿಮಗೆ 49 ರೂಪಾಯಿಂದಾನೇ ಪ್ಲಾನ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಲಿಕ್ವಿಡ್ ಡ್ಯಾಮೇಜ್, ಫೋನ್ ಕೆಳಗೆ ಬಿದ್ದು ಸ್ಕ್ರೀನ್ ಹೋದ್ರೆ 100% ಜೆನ್ಯೂನ್ ಪಾರ್ಟ್ಸ್ ನಲ್ಲಿ ನಿಮಗೆ ರಿಪ್ಲೇಸ್ ಮಾಡಿಕೊಡ್ತಾರೆ. ಅಂಡ್ ಆಲ್ಸೋ ಫ್ರೀ ಡೋರ್ ಪಿಕಪ್ ಇರುತ್ತೆ. 98% ಕ್ಲೈಮ್ ರೇಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಈ ಒಂದು ಫ್ಲಿಪ್ಕಾರ್ಟ್ ನ ಬಿಗ್ ಸೇವಿಂಗ್ ಡೇಸ್ ನಲ್ಲಿರುವ ಒಂದು ಆಫರ್. ಸೊ ಅದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.